ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಶರಣು ಶರಣಾರ್ಥಿ. ನಾವು ಚೆನ್ನಯ್ಯನ ಅಂಬಲಿಯ ಪ್ರಸಂಗವನ್ನು ನೋಡ್ತಾ ಇದ್ವಿ ಕಳೆದ ಉಪನ್ಯಾಸದಲ್ಲಿ. ಇಲ್ಲಿ ನಾವು ವಿಚಾರ ಮಾಡಬೇಕು, ಅಂಬಲಿಯನ್ನು ಉಂಡವರು ಯಾರು? ಏನು ಪರಮಾತ್ಮನೋ, ಪರಮಾತ್ಮನ ಸ್ವರೂಪಿಯಾದ ಜಂಗಮನೋ? ಅದನ್ನು ನಾವು ತಿಳ್ಕೋಬೇಕು. ಇಲ್ಲಿ ನಾವು ಸರಿಯಾಗಿ ಎಲ್ಲವನ್ನು ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಿದಾಗ, ಚೋಳನ ಎಡೆಯನ್ನು ಊಟ ಮಾಡ್ತಾ ಇದ್ದಿದ್ದು ಸ್ಥಾವರ ಲಿಂಗವಲ್ಲ, ಹಿರೆಯೊಡೆಯರ್ ಲಿಂಗ ಅಂತ ತಿಳ್ಕೊಂಡು ಒಬ್ಬ ಜಂಗಮ, ಶೈವ ಜಂಗಮ, ಹಿರೆಯೊಡೆಯರ್ ಅಂತ ಅವನ ಹೆಸರು. ಅವನ ಜೊತೆಗೆ 100 ಜನ ಶಿಷ್ಯರಿರ್ತಾರೆ. ಅವರು ಪ್ರತಿನಿತ್ಯ ಅವರಿಗೆ ಚೋಳ ದಾಸೋಹ ಮಾಡ್ತಾ ಇರ್ತಾರೆ. ಪೂಜೆ ಎಲ್ಲ ಆದಮೇಲೆ ಅವರು ಊಟ ಮಾಡೋದು. ಪ್ರಾಯಶಃ ನನ್ನ ನಂತರ ಇಷ್ಟೊಂದು ಊಟ ಮಾಡಿಸೋರು, ಇಷ್ಟೊಂದು ಜನಕ್ಕೆ ದಾಸೋಹ ಮಾಡೋರು ಯಾರಿರ್ತಾರೆ, ಊಟ ಮಾಡಿಸೋರು ಯಾರಿರ್ತಾರೆ, ಪ್ರಸಾದ ನೀಡೋರು ಯಾರಿರ್ತಾರೆ ಅಂತ ತಿಳ್ಕೊಂಡು, ಅಥವಾ ಇನ್ಯಾವುದೋ ರೀತಿಯಲ್ಲಿ ರಾಜರಿಗೆ ಅಹಂಕಾರ ಬರೋದು ಸಹಜ. ಅದು ಅವನಿಗೆ ಅಹಂಕಾರ ಬಂತು. ಆ ಮುಖಂಡ ಅವನು ಚೆನ್ನಯ್ಯನ ಮನೆಗೆ ಹೋಗಿ ಅಂಬ್ಲಿಯನ್ನು ಉಂಡಿರಬಹುದು. ಆದರೆ ಅದನ್ನು ಹರಿಹರನ ಆ ಶೈವ ಭಕ್ತಿ ಎನ್ನುವಂಥದ್ದು ಕಥೆಯಾಗಿ ಹೆಣೆದು ಕೊನೆಗೆ ಎಲ್ಲಿ ತನಕ ಹೋಗ್ತಾನೆ ಅಂತಂದರೆ, ಒರೆಯ ಕತ್ತಿಯ ಚೋಳ ಇರಿದು ಕತ್ತಿಗೆ ಇಡಲು. ಜಾನಪದ ಕವಿ ಕೂಡ ಒಂದು ಕಡೆ ಹೇಳ್ತಾನೆ. ಅಂದರೆ ಯಾವಾಗ ಶಿವ ಊಟ ಮಾಡಲಿಲ್ವೋ, ಯಾವಾಗ ಶಿವ ಊಟ ಮಾಡಲಿಲ್ವೋ, ಇವನು ಚೋಳ ಬರ್ತಾನೆ, ತೆರೆ ಮರೆಯಿಂದ ಆ ಬಟ್ಟೆ ಕರ್ಟನಿಂದ ಹೊರಗೆ ಬರ್ತಾನೆ. ಬಂದು ನೋಡ್ತಾನೆ ಊಟ ಆಗಿಲ್ಲ. ಅವನು ಆ ಕತ್ತಿ ತಗೊಂಡು ತನ್ನ ಕುತ್ತಿಗೆ ಕತ್ತರಿಸ್ಕೊಳ್ಳೋಕೆ ಹೋಗ್ತಾನೆ. ಒರೆಯ ಕತ್ತಿಯ ಚೋಳ ಇರಿದು ಕತ್ತಿಗೆ ಇಡಲು, ಕೊರಳ ಶಿವಲಿಂಗ ಕೈ ಹಿಡಿದು ಎಲೆ ಚೋಳ ತರವಲ್ಲ ಹತ್ಯೆ ಭಕ್ತನಿಗೆ. ಇಲ್ಲಿ ಹರಿಹರ ಇತಿಹಾಸವನ್ನು ತಿರ್ಚಿರೋದು, ಗೊತ್ತಿದ್ದು ತಿರ್ಚಿದನೋ ಗೊತ್ತಿಲ್ಲದೆ ತಿರ್ಚಿದನೋ ಅದು ಹರಿಹರನಿಗೆ ಗೊತ್ತು, ದೇವರಿಗೆ ಗೊತ್ತು. ಇಲ್ಲಿ ಅಥವಾ ಒಬ್ಬ ಜಾನಪದ ಕವಿ ಈ ಹಾಡನ್ನು ಯಾವಾಗ ಬರೆದ್ನೋ ಗೊತ್ತಿಲ್ಲ. ತ್ರಿಪದಿ ಬರೆದಂಥ ಜಾನಪದ ಕವಿ ಯಾವಾಗ ಅದನ್ನು ಬರೆದ್ನೋ ಗೊತ್ತಿಲ್ಲ. ಅವನು ಚೋಳ ತನ್ನ ಕತ್ತನ್ನು ಕತ್ತರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಹಾಗೆ ಮುಂದಾದಾಗ ಕೊರಳ ಶಿವಲಿಂಗ ಕೈ ಹಿಡಿದು ಎಲೆ ಚೋಳ ತರವಲ್ಲ ಹತ್ಯೆ ಭಕ್ತರಿಗೆ. ಆ ಕೊರಳಿನಲ್ಲಿರೋ ಲಿಂಗನೇ ಕೈ ಹಿಡಿದು ಬಿಡ್ತು ಅಂತ ಬರೆದ್ಬಿಟ್ಟ. ಇವನು ಎಡೆ ಇಟ್ಟಿರೋದು ಲಿಂಗದ ಮುಂದೆ, ಸ್ಥಾವರ ಲಿಂಗದ ಮುಂದೆ ಅಂತ ಹೇಳ್ತಾನೆ ಒಂದು ಕಡೆ. ಇನ್ನೊಂದು ಕಡೆ ಕೊರಳ ಶಿವಲಿಂಗವೇ ಕೈ ಹಿಡಿದ್ಬಿಟ್ಟು ಅವನನ್ನು ಪಾರು ಮಾಡ್ತು. ಹಾಗಾದರೆ ಯಾವ ಲಿಂಗ ಸತ್ಯ? ಒಂದು ಪಕ್ಷ ಇಷ್ಟಲಿಂಗವೇ ಅವನ ಕೊರಳಲ್ಲಿ ಧರಿಸುವ ಪದ್ಧತಿ ಬಂದಿದ್ದು ಇಷ್ಟಲಿಂಗ ಬಂದ ಮೇಲೆ. ಮೊದಲು ಜಡೆಯಲ್ಲಿ ಕಟ್ತಾ ಇದ್ರು, ಜಡೆಯಲ್ಲಿ ಧರಿಸ್ತಾ ಇದ್ರು. ಕೊರಳಲ್ಲಿ ಲಿಂಗವನ್ನು ಧರಿಸೋದು, ವಸ್ತ್ರದಲ್ಲಿ ಲಿಂಗವನ್ನು ಧರಿಸಿ ಪೂಜೆ ಮಾಡೋದು, ಅದು ಅಂಗದಿಂದ ಅಗಲಬಾರದು ಅನ್ನುವಂತಹ ಪದ್ಧತಿಗಳೆಲ್ಲ ಬಂದಿದ್ದು ಬಸವಣ್ಣವ್ರ ಕಾಲಕ್ಕೆ, ಅನುಭವ ಮಂಟಪದಲ್ಲಿ. ಆದ್ದರಿಂದ ಚೋಳರಾಜ ಸ್ಥಾವರಲಿಂಗ ಪೂಜಕನಾಗಿರಬೇಕೇ ಹೊರತು ಕೊರಳ ಶಿವಲಿಂಗ ಅವನನ್ನು ತಡೀತು ಅಂತಕ್ಕಂಥದ್ದು ಅದು ಜಾನಪದ ಕವಿಯ ಕಲ್ಪನೆ ಅಥವಾ ಹರಿಹರನ ಕಲ್ಪನೆ. ಸರಿ, ಇಷ್ಟ ಆಯಿತು. ಅಲ್ಲಿ ಶಿವ ಹೆದರ್ಕೊಂಡ ಅಂತ ಬಂತು. ಅದು ಕೂಡ ಆಧ್ಯಾತ್ಮಕ್ಕಾಗಲಿ ವಿಜ್ಞಾನ ಆಗಲಿ ಒಪ್ಪುವ ಒಂದು ಸ್ಪಿರಿಚುವಲ್ ಸೈನ್ಸ್ ಒಪ್ಪುವಂಥ ಮಾತಲ್ಲ. ಮತ್ತು ಯಾವುದೇ ಶರಣರು ಅನುಭವ ಮಂಟಪದ ಸಂಸ್ಕಾರಕ್ಕೆ ಬಂದಂತಹ ಯಾವುದೇ ಶರಣರು ಕೈಲಾಸದ ಪದವಿಯನ್ನು ಎಂದೂ ಬಯಸಿದವರಲ್ಲ. ಬೇರೆ ಬೇರೆ ಸಂದರ್ಭಗಳಲ್ಲಿ ಶಿವ ಅಥವಾ ಜಂಗಮ ರೂಪದಲ್ಲಿ ಬಂದು ಪರೀಕ್ಷೆ ಮಾಡಿದಾಗ ಎಲ್ಲರೂ ಹೇಳೋದು, ಕಾಯಕವೇ ಕೈಲಾಸ, ಅದನ್ನೇ ನನಗೆ ಕೊಡು. ಚೆನ್ನಯ್ಯನವರ ವಚನಗಳನ್ನು ನಾವು ಮುಂದೆ ನೋಡೋರಿದ್ದೀವಿ. ಅಲ್ಲೂ ನಾನು ವಿಮರ್ಶೆಯನ್ನು ಹೇಳ್ತೀನಿ. 10 ವಚನಗಳು ಸಿಕ್ಕಿದೆ ಮಾದಾರ ಚೆನ್ನಯ್ಯನವ್ರದ್ದು. ಆ 10 ವಚನಗಳಲ್ಲಿ ನೋಡಿದಾಗ ನಮಗೆ ಎಲ್ಲೂ ಕೂಡ ಕೈಲಾಸ ಶಿವನ ವರ್ಣನೆ ಬರೋದೇ ಇಲ್ಲ. ಕೈಲಾಸ ಶಿವನ ವರ್ಣನೆ ಬರೋದಿಲ್ಲ, ಎಲ್ಲೂ ಬರೋದು. ಮತ್ತು ತಾವು ಅಂಬಲಿಯನ್ನು ಶಿವನಿಗೆ ಕೊಟ್ಟಿದ್ದಾಗಲಿ, ಅಥವಾ ಶಿವ ಉಂಡು ಅಥವಾ ತಾನು ಚೋಳರಾಜನಿಂದ
ಚೋಳರಾಜನ ಒಂದು ಪ್ರಕಟ ಭಕ್ತಿಗೆ ಪ್ರಕಟ, ನನ್ನ ಭಕ್ತಿ ಚೋಳರಾಜನ ಹತ್ರ ಪ್ರಕಟ ಆದಮೇಲೆ ನಾನು ಕಲ್ಯಾಣಕ್ಕೆ ಬಂದಂತಹದ್ದು ಎಲ್ಲೂ ಕೂಡ ಚೆನ್ನೈನವರು 10 ವಚನಗಳಲ್ಲಿ ಉಲ್ಲೇಖ ಮಾಡೋದಿಲ್ಲ. ಚೆನ್ನಾಗಿದೆ ಹರಿಹರನ ಕಥೆ, ಸಣ್ಣವರಿಗೆ ಹೇಳಲಿಕ್ಕೆ, ಸಣ್ಣ ಮಕ್ಕಳಿಗೆ ತಿಳಿಸ್ಕೊಡೋದಕ್ಕೆ, ಭಕ್ತಿಯನ್ನು ಉದ್ದೀಪನ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಮುಂದೆ ಹೇಳ್ತಾನೆ, ಇಲ್ಲಿ ಶಿವಲಿಂಗ ತಡೀತು, ಅವನು ಕತ್ತನ್ನು ಕತ್ತರಿಸ್ಕೊಳ್ಳಿಲ್ಲ, ಯಾಕೆ ಅಂತ ಕೇಳ್ತಾನೆ. ಯಾಕೆ ಊಟ ಮಾಡಲಿಲ್ಲ ನೀನು? ಆಗ ಶಿವ ಹೇಳ್ತಾನೆ ಅಥವಾ ಲಿಂಗ ಹೇಳುತ್ತೆ, ಇಲ್ಲ ಮಾದಾರ ಚೆನ್ನಯ್ಯನ ಮನೆ ಅಂಬ್ಲಿ ನಾನು ಸ್ವಲ್ಪ ಹೆಚ್ಚಾಗಿಯೇ ಸೌದ್ಬಿಟ್ಟೆ, ಆದ್ದರಿಂದ ಹಸಿವಿಲ್ಲ ನನಗೆ, ಆದ್ದರಿಂದ ನಿನ್ನ ಮೃಷ್ಟಾನ್ನವನ್ನು ನಾನು ಊಟ ಮಾಡಿಲ್ಲ, ನೀನು ಬೇಜಾರು ಮಾಡ್ಕೋಬೇಡ, ಭಕ್ತರಿಗೆ ಹತ್ಯೆ ತರವಲ್ಲ ಅಂತ ಶಿವಲಿಂಗ ಹೇಳ್ತು ಅಂತ ಬರೀತಾನೆ. ಸರಿ, ಮುಂದೆ ಚೋಳನ ನಡೆ ನೋಡಿ ಹೇಗಿರುತ್ತೆ, ಭಾಳ ಚೆನ್ನಾಗಿ ವರ್ಣಿಸಿದ್ದಾನೆ ಹರಿಹರ. ತೋರಿರೆ ಚಂದ್ರಮೌಳಿಯ ಭಕ್ತ ಚನ್ನನಂ ತೋರಿರೆ, ಷಡ್ವರ್ಗ ಕರ್ಣನಂ ಚನ್ನನಂ ತೋರಿರೆ, ಚನ್ನನಂ ತೋರಿ ಎನ್ನಂ ಕಾಯ್ದುಕೊಳ್ಳಿರೆ, ಚೆನ್ನಯ್ಯ ನೆನ್ನಯ್ಯ ನಿರ್ದಡೆಯ ಅರುಪಿರೆ, ಚೆನ್ನಯ್ಯ ನಿರ್ಪ ಗುಡಿ ಇದೆಯೆಂದು ತೋರಿರೆ, ಚೆನ್ನಯ್ಯ ಭಕ್ತನೆನ್ನಯ್ಯ ಎನ್ನಯ್ಯನಂ ತೋರಿರೆ. ನೋಡಿ ಬರ್ತಾನೆ, ಎಲ್ಲಿದ್ದಾನೆ ಚೆನ್ನಯ್ಯ? ಶಿವ ಹೇಳ್ಬಿಟ್ಟ ಚೆನ್ನಯ್ಯನ ಹೆಸರು ಹೇಳಿದ ಕೂಡಲೇ ಚಂದ್ರ ತೋರಿರೆ ಚಂದ್ರಮೌಳಿಯ ಭಕ್ತ ನಮ್ ತೋರಿರೆ, ಚಂದ್ರಮೌಳಿಯ ಭಕ್ತ ಅಂದರೆ ಶಿವನ ಭಕ್ತ ಚೆನ್ನಯ್ಯನನ್ನು ತೋರಿರೆ, ಷಡ್ವರ್ಗ ಕರ್ಣನಂ ಚೆನ್ನಯ್ಯನಂ ತೋರಿರೆ, ಷಡ್ವರ್ಗಗಳನ್ನು ಗೆದ್ದಂತಹ, ಅವುಗಳನ್ನು ಗೆದ್ದು ಭಕ್ತನಾದಂತಹ ಆ ಚೆನ್ನಯ್ಯನನ್ನು, ಹರಿಷಡ್ವರ್ಗವನ್ನು ಗೆದ್ದಂಥ ಚೆನ್ನನಂ ತೋರಿರೆ, ಚೆನ್ನನಂ ತೋರಿ ಎನ್ನಂ ಕಾಯ್ದುಕೊಳ್ಳಿರೆ, ಎನ್ನಯ್ಯನ ಇರ್ದಡೆಯ ಅರುಪಿರೆ, ಚೆನ್ನಯ್ಯ ನಿರ್ಪ ಗುಡಿ ಇದೆ ಎಂದು ತೋರಿರೆ. ಒಬ್ಬ ರಾಜ ಮಾದಾರ ಚೆನ್ನಯ್ಯನನ್ನು ಹುಡುಕೊಂಡು ಹೋಗ್ತಾನೆ, ಮಾದಾರ ಚೆನ್ನಯ್ಯನ ಗುಡಿಸಲನ್ನೇ ಹುಡುಕೊಂಡು ಹೋಗ್ತಾನೆ ಹರಿಹರನ ಪ್ರಕಾರ. ಭಕ್ತಿ ಗುಡಿಸಿದ್ದ ಗುಡಿಸಲೊಳಿಪ್ಪನಂ ಕಂಡು, ಮುಕ್ತಿ ಮೂಡಿಸಿ ಮುಂದಡಿಸಿದ್ದ ನಂ ಕಂಡು, ಪುಳಕಿಸುತ್ತೆ ಪುಟವೇರಿ ಉರ್ಬುತಂ ಕೊರ್ಬುತಂ ಇಳಿವಶ್ರು ಜಲದಿಂದೆ ಮೂಡುತಂ ಮುಳುಗುತಂ, ಎನ್ನೊಡೆಯ ನಿಧನೆ ಚೆನ್ನಯ್ಯನೆಂದೆನುತ, ಎನ್ನ ಸುಧೆ ಇದೆ ನಿಧನೆ ಚೆನ್ನಯ್ಯನೆಂದೆನುತ, ಇಳು ಇದಂ ಸರ್ವಾಂಗಮಂ ಚೆನ್ನನಂಗ್ರಿಯೋಳ್. ಅಂದರೆ ಬಹಳ ಚೆನ್ನಾಗಿ ವರ್ಣಿಸ್ತಾನೆ. ಬಂದು ಹತ್ತು ಕರೆದು ಕಣ್ಣೀರಿನ ಜಲಧಾರೆಯಿಂದ ಚೆನ್ನಯ್ಯನ ಪಾದವನ್ನು ಅಭಿಷೇಕ ಮಾಡ್ತಾನೆ, ತನ್ನ ಸರ್ವಾಂಗವನ್ನು ಚೆನ್ನಯ್ಯನ ಪದತಲದಲ್ಲಿ ಕೆಡವಿಬಿಡ್ತಾನೆ ಕರಿಕಾಲ ಚೋಳ. ಅಂದರೆ ಆವಾಗ ಆವತ್ತು ಕಂಚಿಯಲ್ಲಿ ಈ ಘಟನೆ ನಿಜವಾಗಿ ನಡೆದಿದ್ರೆ, ಅಕ್ಷರಶಃ ಈ ಘಟನೆ ನಡೆದಿದ್ರೆ, ಒಬ್ಬ ರಾಜ ಒಬ್ಬ ಮಾದಾರ ಚೆನ್ನಯ್ಯನಿಗೆ ಬಂದು ಅವನು ನಮಸ್ಕಾರ ಮಾಡಿ, ನಿನ್ನಿಂದ ನನ್ನನ್ನು ಉದ್ಧಾರ ಮಾಡು ಅಂದರೆ ಅಂತ ಕೇಳಿದ್ದೇ ಒಂದು ಪಕ್ಷದಲ್ಲಿ, ಬಸವಣ್ಣನವರ ಹೆಸರಿನ ಜೊತೆಗೆ ಅಥವಾ ಬಸವಣ್ಣವರ ಹೆಸರಿಗಿಂತ ಇನ್ನೂ ಹೆಚ್ಚಾಗಿ ಚೋಳರಾಜನ ಹೆಸರಿರ್ತಾ ಇತ್ತು ಇತಿಹಾಸದಲ್ಲಿ. ಇದು ಕೇವಲ ಹರಿಹರನ ಕವಿ ಸಮಯದಲ್ಲಿ ಕಾಣಬಹುದೇ ಹೊರತು ಇನ್ನೆಲ್ಲಿಯೂ ಕೂಡ ಚೋಳರಾಜನ ಪ್ರಸ್ತಾಪ ಯಾವುದೇ ವಚನದಲ್ಲೂ ಪ್ರಸ್ತಾಪ ಆಗಿರ್ತಕ್ಕಂಥದ್ದನ್ನು ನಾವು ಕಾಣೋದಿಲ್ಲ, ಅಥವಾ ಯಾವುದೇ ಶಾಸನದಲ್ಲೂ ಕೂಡ ಪ್ರಸ್ತಾಪ ಆಗಿರೋದನ್ನು. ಚೆನ್ನಯ್ಯನ ಹೆಸರು ಬಂದಿದೆ, ಆದರೆ ಕರಿಕಾಲ ಚೋಳ ನಮಸ್ಕಾರ ಮಾಡಿದ್ದು, ಅವನಿಗೆ ನನ್ನ ಉದ್ಧರಿಸು, ನನಗೆ ನಿನ್ನ ಆಶೀರ್ವಾದ ಮಾಡುವಂತ ಕೇಳಿರ್ತಕ್ಕಂಥದ್ದು ಎಲ್ಲಿಯೂ ಉಲ್ಲೇಖ ಬರಲ್ಲ. ಹರಿಹರನ ರಗಳೆಯಲ್ಲಿ ಭಾಳ ಚೆನ್ನಾಗಿ ಬರುತ್ತೆ. ಮುಂದೆ ಚೆನ್ನಯ್ಯನಿಗೆ ಗಾಬರಿ ಆಗುತ್ತೆ. ಹರಿಹರ ಹೇಳೋ ಪ್ರಕಾರ, ಅಯ್ಯೋ ರಾಜರೇ, ಇದೇನು ಮಾಡಿಬಿಟ್ರಿ ನೀವು, ನನಗ್ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ? ಆವಾಗ ಚೆನ್ನಯ್ಯನ ಮಾತಿಗೆ ಉತ್ತರ ಕೊಡ್ತಾನೆ ಕರಿಕಾಲ ಚೋಳ, ಎಲೆದೇವ, ದೇವನೊಲ್ದನ ಕುಲಂ ಸತ್ಕುಲಂ, ಘನಮಹಿಮನೊಲ್ದ ಜಾತಿಯೇ ಜಾತಿ ನಿರ್ಮಲಂ, ಶರ್ವನೊಡನುಂಡ ನಿಮ್ಮಯ ಜಾತಿಗಾಂ ಸರಿ, ಸರ್ವಜ್ಞ ನಿಮ್ಮ ಕೆರವಿಂಗೆನ್ನ ಶಿರಸರಿ. ಇದು ಬಸವಣ್ಣನವರ ಕ್ರಾಂತಿಯ ಪ್ರೇರಣೆಯಿಂದ ಚೋಳನಿಗೆ ಆರೋಪಿಸಿರ್ತಕ್ಕಂತಹದ್ದೇ ಹೊರತು ಈ ಘಟನೆ ನಿಜವಾಗಿಯೂ ಈ ಮಾತು ಚೋಳನ ಬಾಯಿಂದ ಬಂದಿರಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಅವನು ಮಹಾರಾಜನಾಗಿ ಚೆನ್ನಯ್ಯನ ಭಕ್ತಿಗೆ ಸೋತು ಅವನ ಬಾಯಿಂದ ಈ ಮಾತು ಬಂದಿದ್ರೆ ಅವನು ಕೂಡ ಬದಲಾವಣೆ ಆಗ್ತಿದ್ದ,
ಅವನು ಕಲ್ಯಾಣಕ್ಕೆ ಚೆನ್ನೈನ ಜೋಡಿನೇ ಬರ್ತಿದ್ದ, ಅಥವಾ ಬರದೆ ಹೋದರೂ ಕೂಡ ಬಸವಣ್ಣನವರ ಕ್ರಾಂತಿಗೆ ಸಂಬಂಧಪಟ್ಟೆ ಅವನು ಇರ್ತಾ ಇದ್ದ. ಆದರೆ ಕರಿಕಾಲ ಚೋಳನ ಹೆಸರು ಬಸವಣ್ಣನವರ ಕ್ರಾಂತಿಯ ಜೊತೆಗೆ ಅಥವಾ ಬಸವಣ್ಣನವರ ಅನುಭವ ಮಂಟಪದ ಜೊತೆಗೆ ಎಲ್ಲಿಯೂ ಬರೋದಿಲ್ಲ. ಇದು ಹರಿಹರನಲ್ಲಿ ಮಾತ್ರ ಬರ್ತದೆ. ಮುಂದೆ ಚೆನ್ನಯ್ಯ ಗುಡಿಗೆ ಹೋಗ್ತಾನೆ ಅಂತ ಜಾನಪದ ಕವಿ ಹೇಳೋದು. ಶಿವಲಿಂಗ ಕಾಣುತ್ತಲಿ ಶಿವನೆಂದು ಚೆನ್ನಯ್ಯ, ಅವಸರದಿ ಹೊಕ್ಕು ಗುಡಿಯನ್ನು ಕೇಳಿದನು, ಶಿವ ನಿನಗೆ ತರವೇ ಈ ಆಟ. ಹಿಡಿಸನ್ನ ತರಿಸಿದಿರಿ ಒಡೆಯ ಚೋಳನ ಕೂಡ, ಕಡುಮಾತು ಹೇಳು ಮಾಡಿರುವ ಅಪರಾಧ, ಬಡಭಕ್ತನಾಗಿ ನಾನಿದ್ದೆ. ಬೇಡಿಲ್ಲ ಪದವಿಯನ್ನು ಕಾಡಿಲ್ಲ ಕೊಡದಿರಲು, ಮಾಡಿ ಶಿವಭಕ್ತಿ ಅರಿಯದಲೇ ನಾನಿದ್ದೆ. ಕೇಡು ಜನ ಕೇಳಿ ನಾನಿರಲೇ. ನೋಡಿ, ಚೆನ್ನಯ್ಯ ಶಿವಲಿಂಗದ ಗುಡಿಗೆ ಹೋದನಂತೆ. ಅಂದರೆ ಒಂದು ಸಾರಿ ಹರಿಹರ ಹೇಳೋದು ಲಿಂಗ ಪೂಜೆ ಮಾಡ್ತಾ ಇದ್ದ ಅಂತ ಹೇಳ್ತಾನೆ. ಗುಡಿಗೆ ಹೋಗಿ ಶಿವಲಿಂಗವನ್ನು ಕಂಡು ಕೇಳ್ತಾನೆ ಚೆನ್ನಯ್ಯ. ಜಾನಪದ ಕವಿ ಹೇಳೋದು, ಯಾಕಂದರೆ ಜಾನಪದ ಕವಿಯ ಸಮಯ ಬೇರೆ, ಹರಿಹರನ ಸಮಯನ ಬೇರೆ. ಬರ್ದಿದ್ದಾರೆ ಅಂದರೆ ಎಲ್ಲವೂ ಮಿಶ್ರಣ ಆಗಿ, ಕಲಸು ಮೇಲೋಗರಾಗಿ, ಗೋಜಲಾಗಿ ಇತಿಹಾಸಕಾರರನ್ನೇ ದಾರಿ ತಪ್ಪಿಸುವಷ್ಟು ಮಟ್ಟಿಗೆ ಹೋಗ್ಬಿಡ್ತು ಇದು. ಇನ್ನು ಹೋಗಿ ಕೇಳಿ, ನನ್ನನ್ನು ಯಾಕಪ್ಪ ನೀನು ಪರಿಚಯ ಮಾಡಿಕೊಟ್ಟೆ, ನನ್ನ ಭಕ್ತಿಯನ್ನು ಯಾಕೆ ನೀನು ಬಹಿರಂಗ ಯಾಕೆ ಪಡಿಸ್ದೆ ನೀನು? ಹಿಡಿಸನ್ನ ತರಿಸಿದಿರಿ ಒಡೆಯ ಚೋಳನ ಕೂಡ, ಕಡುಮಾತು ಹೇಳು ಮಾಡಿರುವ ಅಪರಾಧ. ಅಂದರೆ ಚೋಳನ್ ನನ್ನನ್ನು ಹಿಡ್ಕೊಂಡು ಬಂದು ನನಗೆ ನಮಸ್ಕಾರ ಮಾಡಿದ್ನಲ್ಲ, ನಾನು ಮಾಡಿದ ತಪ್ಪೇನು? ನಾನು ನಿನಗೇನು ದ್ರೋಹ ಮಾಡಿದ್ದೆ? ಬೇಡಿಲ್ಲ ಪದವಿಯನ್ನು ಕಾಡಿಲ್ಲ ಕೊಡೋದಿರಲ್ಲ. ನಾನು ನಿನಗೆ ಪದವಿ ಕೇಳಿಲ್ಲ ಅಥವಾ ಕಾಡಿಲ್ಲ, ಬೇಡಿಲ್ಲ, ಏನೂ ಮಾಡಿಲ್ಲ. ತಗೋ ನನ್ನ ಭಕ್ತಿ, ಶಿವಲಿಂಗ ನಿನ್ನ ಭಕ್ತಿ ನಿನಗೆ ವಾಪಸ್ ಕೊಡ್ತೀನಿ. ಇದೇ ಕೊಳ್ಳು ಶಿವ ನಿನ್ನ ಹದವಾದ ಶಿವಭಕ್ತಿ, ಎದೆಮಾತು ಎಂದು ಕಂಬಕ್ಕೆ ತಲೆಗೊಡಲು ಸದರು ಜಗಜಗಿಸಿ ಶಿವನಿಂದ. ಅಂದರೆ ಇಲ್ಲಿ ಮಾದಾರ ಚೆನ್ನಯ್ಯ ಇವರು ಹೇಳೋ ಪ್ರಕಾರ, ಜಾನಪದ ಕವಿ ಮತ್ತು ಹರಿಹರ ಹೇಳೋ ಪ್ರಕಾರ, ಅವನು ತನ್ನ ತಲೆಯನ್ನು ಕಂಬಕ್ಕೆ ಹೊಡ್ಕೊಂಡು ಸಾಯೋದಕ್ಕೆ ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾರೆ. ಆಗ ಶಿವ ಪ್ರತ್ಯಕ್ಷ ಆಗಿ ಕೈಲಾಸಕ್ಕೆ ಕರ್ಕೊಂಡು ಹೋದ ಅಂತ ಹೇಳ್ತಾರೆ. ಆದರೆ ದುರ್ದೈವ ಅಂತಂದರೆ ಕಲ್ಯಾಣಕ್ಕೆ ಇವ್ರು ಕರ್ಕೊಂಡೇ ಬರಲಿಲ್ಲ. ಜಾನಪದ ಕವಿನೂ ಕರ್ಕೊಂಡು ಬಂದಂಗಿಲ್ಲ, ಹರಿಹರ ಅಂತೂ ಕಲ್ಯಾಣದ ವಿಷಯನೇ ಹೇಳೋದಿಲ್ಲ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಡಿರೇಲ್ಮೆಂಟ್ ಆಫ್ ಬಸವಾಯಿಸಮ್, ಬಸವ ಧರ್ಮದ ಅಳಿತಪ್ಪಿಸುವ ಕೆಲಸ ಇಲ್ಲಿಂದಲೇ ನಡೆಯಿತು. ಅವರು ಒಳ್ಳೆ ಉದ್ದೇಶಕ್ಕೆ ತಪ್ಪಿಸಿದ್ರೋ ಕೆಟ್ಟ ಉದ್ದೇಶಕ್ಕೆ ತಪ್ಪಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೋ ಅದು ಖಂಡಿತ ನಾವು ಹೇಳೋದಕ್ಕಾಗಲ್ಲ. ಯಾಕೆಂದರೆ ಅವನು ಕೂಡ ಒಬ್ಬ ಭಕ್ತಿ ಕವಿ, ಅವನಿಗೆ ಉದ್ದೇಶ ಕೆಟ್ಟದ್ದಿರಲಿಕ್ಕಿಲ್ಲ. ಆದರೆ 20-21ನೇ ಶತಮಾನದ ವಿದ್ವಾಂಸರುಗಳು ತಲೆ ಕೆಟ್ಟು ಯಾವುದು ಸರಿ, ಯಾವ ಚೆನ್ನಯ್ಯ, ಈ ಎರಡು ಜನ ಚೆನ್ನಯ್ಯರ, 2 ಜನ ಕಕ್ಕಯ್ಯರ, 60 ವರ್ಷ ಭಕ್ತಿ ಮಾಡಿದ್ದ ಚೆನ್ನಯ್ಯ ಅಲ್ಲಿ ಅಂತ ಹೇಳ್ಬಿಡ್ತಾನೆ ಹರಿಹರ. ಅವನು ಯಾವ ಇಸ್ವಿಯಿಂದ ಯಾವ ಇಸ್ವಿವರೆಗೂ ಅಲ್ಲಿದ್ದ, ಹರಿಹರ ಯಾವಾಗ ನೋಡಿದ್ದ, 60 ವರ್ಷ ಗುಪ್ತ ಭಕ್ತಿ ಮಾಡಿದ್ದ, ಮುಂದೆ ಕೈಲಾಸಕ್ಕೆ ಹೋದ ಅಂತ ಬರೀತಾನೆ. ಕಲ್ಯಾಣಕ್ಕೆ ಬಂದಿದ್ದು ಉಲ್ಲೇಖನೇ ಹರಿಹರ ಮಾಡೋದಿಲ್ಲ. ಇದು ದುರ್ದೈವದ ಸಂಗತಿ. ಆದರೆ ವಾಸ್ತವಿಕವಾಗಿ ಚೆನ್ನಯ್ಯ ಕಲ್ಯಾಣಕ್ಕೆ ಬಂದಿದ್ದಾರೆ. ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಒಡನಾಟದಲ್ಲಿದ್ದು ಬಸವಣ್ಣನವರ ಜೊತೆಗೆ ನಲಿದಾಡಿ ಬಸವಣ್ಣನವರ ಕಾಯಕ ಸಿದ್ಧಾಂತವನ್ನು ಒಪ್ಪಿಕೊಂಡು ಅದನ್ನು ಅನುಷ್ಠಾನ ಮಾಡಿ ಅಲ್ಲಿ ವಚನಗಳನ್ನು ಬರೆದ್ರು. ಕನ್ನಡವನ್ನು ಕಲ್ಯಾಣಕ್ಕೆ ಬಂದಮೇಲೆ ಕಲ್ತರೋ ಅಥವಾ ಕಂಚಿಯಲ್ಲಿಯೇ ಕನ್ನಡ ಇತ್ತೋ ಅದು ಇತಿಹಾಸ ಹೇಳಬೇಕು. ಕಂಚಿಯಲ್ಲಿ ಕನ್ನಡ ಇದ್ದಿರಬಹುದು 12ನೇ ಶತಮಾನದಲ್ಲಿ. ಯಾಕೆಂದರೆ ಕಾವೇರಿಯಿಂದ ಗೋದಾವರಿವರೆ ಮಿರ್ದ ನಾಡದ ಕನ್ನಡದೋಳ್ ಅಂಥೇಳಿ 8ನೇ ಶತಮಾನದಲ್ಲಿ ನೃಪತುಂಗ ವರ್ಣಿಸಿರುವಾಗ ಆವಾಗಲೂ ಕನ್ನಡದ ಕಂಪಿರಬಹುದು. ಆದರೆ ಒಬ್ಬ ಮಾದಾರನಿಗೆ, ಒಬ್ಬ ಸಾಮಾನ್ಯ ಕಾಯಕ ಮಾಡ್ತಕ್ಕಂಥವನಿಗೆ ಅಕ್ಷರಾಭ್ಯಾಸ ಮಾಡಿಸಿ ಅಲ್ಲೇ ವಚನಗಳನ್ನು ಬರೆದಿರಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಕಲ್ಯಾಣಕ್ಕೆ ಬಂದ ಮೇಲೆ ಅಕ್ಷರಾಭ್ಯಾಸ ಆಗಿರುತ್ತೆ. ಅಕ್ಷರಾಭ್ಯಾಸ ಮಾಡಿಕೊಂಡು ವಚನಗಳನ್ನು ಬರೆದಿದ್ದಾರೆ. ಮತ್ತು ನಾನು ಹಿಂದೆ ಉಪನ್ಯಾಸದಲ್ಲಿ ಹೇಳ್ತಾ ಇದ್ದೆ, ಅವರ ಅಂಕಿತವೇ ಬಹಳ ವಿಶೇಷವಾಗಿದೆ. ಅವರ ಅಂಕಿತ ಏನಿದೆ, ಕೈಯುಳಿಗತ್ತಿ ಅಡಿಗುಂಟ ಕೆಡೆಯಾಗಬೇಡ
ಹರಿ ನಿಜಾತ್ಮ ರಾಮ ರಾಮನ. ಈ ಕೈಯುಳಿಗತ್ತಿ ಮತ್ತು ಅಡಿಗುಂಟ ಇವೆಲ್ಲ ಚರ್ಮವನ್ನು ಕೊಯ್ಯುವಾಗ, ಚರ್ಮದ ಪಾದರಕ್ಷೆಗಳನ್ನು ಮಾಡುವಾಗ ಬಳಸುವಂತಹ ಹೊರತು ಹುಲ್ಲು ಕೊಯ್ಯುವಾಗ ಬಳಸುವಂಥವಲ್ಲ. ಹುಲ್ಲಿನ ಕಾಯಕವನ್ನು ಮಾಡಿರುವಂತಹ, ಕವಾಡಿಗ ಕಾಯಕವನ್ನು ಮಾಡಿರುವಂತಹ ಉಲ್ಲೇಖ ಎಲ್ಲಿಯೂ ಕೂಡ ಬರೋದಿಲ್ಲ. ಮಾದಾರ ಚೆನ್ನಯ್ಯನವರ ಕಾಯಕದ ವಚನ ತಗೊಂಡಾಗ ಅವರು ಚಮ್ಮಾವುಗೆಗಳನ್ನು ತಯಾರು ಮಾಡಿರೋ ಉಲ್ಲೇಖನೇ ಇದೆ ನೋಡಿ. ಅವರ ವಚನಗಳು ಎಂಥ ಅದ್ಭುತವಾಗಿವೆ ಅಂತಂದರೆ 10 ವಚನಗಳನ್ನು ನಾವು ಕೆಲವೊಂದು ನೋಡೋಣ. ಅದರಲ್ಲಿ ಅವರ ಕಾಯಕದ ವಚನವನ್ನೇ ಮೊದಲು ನೋಡೋಣ. ಸ್ಥೂಲ ಸೂಕ್ಷ್ಮ ಕಾರಣವೆಂಬ 3 ಕಂಬವ ನೆಟ್ಟು ಆಗು ಚೇಗೆಂಬ ದಡಿಗೋಲಿನಲ್ಲಿ ಅಗಡದ ಎಮ್ಮೆಯ ಚರ್ಮವ ತೆಗೆದು ಉಭಯ ನಾಮವೆಂಬ ನಾರಿನಲ್ಲಿ ತಿತ್ತಿಯೊಪ್ಪವ ಮಾಡಿ ಭಾವವೆಂಬ ತಿಗುಡಿನಲ್ಲಿ ಸರ್ವಸಾರವೆಂಬ ಕಾರದ ನೀರು ಹೊಯ್ದು ಅಟ್ಟೆಯ ದುರ್ಗುಣ ಕೆಟ್ಟು ಮೆಟ್ಟಡಿಯವರಿಗೆ ಒಪ್ಪಿಸಬಂದೆ. ನೋಡಿ, ಪಾದರಕ್ಷೆಯನ್ನು ತಯಾರು ಮಾಡ್ತಕ್ಕಂತಹ ಕೆಲಸದ ಉಲ್ಲೇಖ ಇಲ್ಲಿ ಬರುತ್ತೆ. ಮತ್ತು ಎಂಥ ಅದ್ಭುತವಾಗಿದೆ ಅಂತಂದರೆ, ಪ್ರಾಯಶಃ ಮಾದಾರ ಚೆನ್ನಯ್ಯನ ವಚನಗಳನ್ನು ಅಧ್ಯಯನ ಮಾಡಿ ಸಮಗ್ರ ವಚನ ಸಂಪುಟದಲ್ಲಿ ಸೇರಿಸುವವರೆಗೂ ಈ ವಚನಕ್ಕೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಂತಹ ಜ್ಞಾನಿಯಾಗಿದ್ದರು ಮಾದಾರ ಚೆನ್ನಯ್ಯ. ಸ್ಥೂಲ ಸೂಕ್ಷ್ಮ ಕಾರಣವೆಂಬ 3 ಕಂಬವ ನೆಟ್ಟು, ಚರ್ಮ ಸುಲಿಲಿಕ್ಕೆ, ಚರ್ಮ ಹದ ಮಾಡಲಿಕ್ಕೆ ಉಪಯೋಗ ಆಗೋದಕ್ಕೆ 3 ಕಂಬಗಳನ್ನು ಬಳಸಿರ್ಬೋದು. ಆ 3 ಕಂಬಗಳನ್ನು ನೆಟ್ಟು, ಅಂದರೆ ಸ್ಥೂಲ ಸೂಕ್ಷ್ಮ ಕಾರಣ. ಮನುಷ್ಯನಿಗೆ 3 ಶರೀರಗಳಿರುತ್ತೆ. ಸ್ಥೂಲ ಶರೀರ, ಪಾರ್ಥಿವ ಶರೀರ ಅಂತ ಏನು ಕರೀತಾರಲ್ಲ, ನಾವು ನೀವು ಸತ್ರೆ ಹೆಣ ಅಂತಾರೆ, ದೊಡ್ಡವರು ಸತ್ರೆ ಅದಕ್ಕೆ ಪಾರ್ಥಿವ ಶರೀರ ಅಂತ ಹೇಳ್ತಾರೆ. ಎರಡೂ ಒಂದೇನೆ. ಪಾರ್ಥಿವ ಅಂದರೆ ಪೃಥ್ವಿಮಯತನು, ಅಲ್ಲಿ ಜಲ ಇಲ್ಲ, ವಾಯು ಇಲ್ಲ, ಅಗ್ನಿ ಇಲ್ಲ, ಏನೂ ಇಲ್ಲ. ಇದೇ ಸ್ಥೂಲತನು. ಕೇವಲ ಹೊರಗಿನ ಚರ್ಮ, ಮಾಂಸ, ಮೂಳೆ ಇದೆಲ್ಲ ಇದೆಯಲ್ಲ, ಇದು ಸ್ಥೂಲತನು. ಅಥವಾ ಸ್ವಲ್ಪ ಮಟ್ಟಿಗೆ ಜಲತತ್ವವು ಸೇರ್ಕೋಬಹುದು, ಇದು ಸ್ಥೂಲತನು. ಸೂಕ್ಷ್ಮತನು ಅಂತ ಇದೆ ನಮಗೆ, ಅದು ಅಗ್ನಿತತ್ವ ಮತ್ತು ವಾಯುತತ್ವದಿಂದ ಆಗಿರುವಂಥದ್ದು. ಅಲ್ಲಿ ನಮ್ಮ ಮನ, ಬುದ್ಧಿ, ಚಿತ್ತ ಇದೆಲ್ಲ ಬರ್ತದೆ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಇದು ಸೂಕ್ಷ್ಮ ಶರೀರದ ಬರ್ತದೆ. ಇನ್ನು ಕಾರಣ ಶರೀರ ಅಂತ ಬರುತ್ತೆ, ಜನ್ಮ ಜನ್ಮಕ್ಕೆ ಹೋಗ್ತಕ್ಕಂಥದ್ದು ಕಾರಣ ಶರೀರ. ಜ್ಞಾತೃ, ಚಿತ್ತ, ಅಹಂಕಾರ ಅನ್ನುವಂತಹ 3 ತತ್ವಗಳು ಸೇರ್ಕೊಳ್ತಾವಲ್ಲಿ. 3 ತತ್ವಗಳು ಸೇರ್ಕೊಳ್ತಾವೆ. ಈಗ ನಿಮಗೆ ಇನ್ನೂ ತಿಳಿಯೋ ಹಾಗೆ ಹೇಳ್ಬೇಕಂದ್ರೆ, ಈ ಕಂಪ್ಯೂಟರ್ನಲ್ಲಿ ಹಾರ್ಡ್ವೇರ್ ಸಾಫ್ಟ್ವೇರ್ ಅಂತ ಇರ್ತದೆ. ಹಾರ್ಡ್ವೇರ್ ಅದು ಸ್ಥೂಲತನು, ಸಾಫ್ಟ್ವೇರ್ ಸೂಕ್ಷ್ಮತನು. ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ವಿದ್ಯುತ್ ಶಕ್ತಿ, ಆತ್ಮ ಅಂತ ಹೇಳ್ಬೋದು. ಹಾಗೆ ನಮ್ಮ ಶರೀರದಲ್ಲಿ ನಾವೆಲ್ಲರೂ ಬದುಕಿರಬೇಕಾದ್ರೆ, ನಾವು ಕೆಲಸ ಮಾಡಬೇಕಾದ್ರೆ 3 ಶರೀರಗಳ ಕೆಲಸ ಮಾಡಬೇಕಾಗುತ್ತೆ. ಅವ್ರು ಯಾರೇ ಇರಲಿ, ಕೆಲವರಲ್ಲಿ ಸ್ಥೂಲ ಶರೀರ ಮಾತ್ರ ಕೆಲಸ ಮಾಡುತ್ತೆ ಹೆಚ್ಚಾಗಿ. ಕಡಿಯೋದು, ಬಡಿಯೋದು, ಹೊಡೆಯೋದು, ಅಥವಾ ವ್ಯವಸಾಯ ಮಾಡೋದು, ಕೃಷಿ ಮಾಡೋದು, ಯುದ್ಧ, ಇದೆಲ್ಲ ಬರೀ ಸ್ಥೂಲ ಶರೀರದ ಕೆಲಸ. ಆದರೆ ಅಲ್ಲಿ ಸೂಕ್ಷ್ಮ ಶರೀರದ ಕೆಲಸ ಇಲ್ಲ ಅಂತಲ್ಲ. ಕೈ ಎತ್ತಬೇಕಾದ್ರೆ ಸೂಕ್ಷ್ಮ ಶರೀರ ಬೇಕು, ನಡಿಬೇಕಾದ್ರೆ ಸೂಕ್ಷ್ಮ ಶರೀರ ಬೇಕು, ನೋಡಬೇಕಾದ್ರೆ ಸೂಕ್ಷ್ಮ ಶರೀರ ಬೇಕು, ಕೇಳಬೇಕಾದ್ರೆ ಸೂಕ್ಷ್ಮ ಶರೀರ ಬೇಕು. ಅವನು ಯಾರೇ ಇರಲಿ, ಸ್ಥೂಲ ಸೂಕ್ಷ್ಮ ಕಾರಣ ಇನ್ನೂ ಆಳಕ್ಕೆ. ಅದರ ಅನುಭವ ಆಯಿತು ಅಂದರೆ ಅವನು ಸಾಕ್ಷಾತ್ಕಾರಕ್ಕೆ ಸಮೀಪ ಹೋಗ್ತಾನೆ ಅಂತ. ಕಾರಣ ಶರೀರ 3 ತತ್ವಗಳಿಂದ ಮಾತ್ರ ಕೂಡಿರುವಂಥದ್ದು. ಅಲ್ಲಿ ಆಕಾಶ ತತ್ವ ಇದೆ ಮುಖ್ಯವಾಗಿ, ಆತ್ಮತತ್ವ ಅಲ್ಲೇ ಇರೋದು. ಆತ್ಮತತ್ವ ಎಲ್ಲದರಲ್ಲೂ, ಎಲ್ಲ ಶರೀರಕ್ಕೂ ಆತ್ಮತತ್ವ ಬೇಕು ಅಂದರೂ ಕೂಡ ಸ್ಥೂಲ ಶರೀರದಲ್ಲಿ, ಈಗ ಕಾರಣ ಶರೀರದಲ್ಲಿ ಹೆಚ್ಚು ಆತ್ಮತತ್ವ ಪ್ರಕಟ ಆಗುತ್ತೆ. ಸಮಾಧಿ ಅಲ್ಲಿ ಕಾರಣ ಶರೀರವನ್ನು ದಾಟಿ ತುರ್ಯಾತೀತ ಅವಸ್ಥೆ ಅಂತ ಕರೀತಾರೆ. ಹೀಗೆ ಪ್ರತಿಯೊಬ್ಬರಲ್ಲೂ 3 ಕೆಲಸ ಮಾಡ್ತಾ ಇದೆ, 3 ಶರೀರಗಳ ಕೆಲಸ ಮಾಡ್ತಾ ಇದೆ. ಸ್ಥೂಲ ಸೂಕ್ಷ್ಮ ಕಾರಣ. ಇಲ್ಲಿ ಚರ್ಮದ ಕೆಲಸ ಮಾಡೋದಕ್ಕೆ ಬಳಸುವಂಥ 3 ಕಂಬಗಳು ನನ್ನ ಸ್ಥೂಲ ಸೂಕ್ಷ್ಮ ಶರೀರದ, ಅದರ ಜೊತೆಗೆ ಅವರು ಮಾಡ್ತಾರೆ. ನೆಟ್ಟು ಆಗು ಚೇಗೆಂಬ ದಡಿಗೋಲಿನಲ್ಲಿ, ಆ ಚರ್ಮ ಸುಲಿಲಿಕ್ಕೆ ದಡಿಗೋಲನ್ನು ಬಳಸ್ತಾರೆ.
ಅದು ಆಗು ಚೇಗೆ ಅಂದರೆ ಆಗು ಹೋಗು, ಹಾನಿ ವೃದ್ಧಿ, ದ್ವಂದ್ವ ಅಂತ ಇಟ್ಕೊಳ್ಳಿ. ದ್ವಂದ್ವವನ್ನು ಗೆಲ್ಲಬೇಕಾಗ್ತದೆ. ಭಕ್ತನಾಗಬೇಕಾದಂಥವನು ದ್ವಂದ್ವವನ್ನು ಗೆಲ್ಲಬೇಕಾಗ್ತದೆ. ಆ ದ್ವಂದ್ವವನ್ನು ಗೆಲ್ಲೋದಕ್ಕೆ ಏನಪ್ಪ ಸಹಾಯ ಮಾಡುತ್ತೆ ಅಂದರೆ ಅಗಡದ ಎಮ್ಮೆಯ ಚರ್ಮವ ತೆಗೆದು, ಅಗಡ ಅಂದರೆ ತುಂಟ ಮನಸ್ಸು ಅನ್ನುವಂತಹದ್ರಿಂದ ಅದರ ಆ ಏನು ಮಲವನ್ನು ಬಿಡಿಸಿ, ಅಂದರೆ ಅಧ್ಯಾತ್ಮ ಸಾಧನೆ ಮಾಡುವವರು ಅದರ ಮಲವನ್ನು ಬಿಡಿಸಬೇಕು. ಕಾರ್ಮಿಕ ಮಲ, ಮಾಯಾಮಲ, ಅದೇ ಚರ್ಮ ತೆಗೆಯೋದಂತ. ಇಹಪರ ಉಭಯನಾಮವೆಂಬ ನಾರಿನಲ್ಲಿ ತಿತ್ತಿ ಒಪ್ಪವ ಮಾಡಿ, ಭಾವವೆಂಬ ತಿಗುಡಿನಲ್ಲಿ ಸರ್ವಸಾರವೆಂಬ ಕಾರದ ನೀರ ಹೊಯ್ದು. ಆಧ್ಯಾತ್ಮವೂ ಇದೆ, ಲೌಕಿಕವೂ ಇದೆ. ಇದು ಕಾಯಕದ ಶರಣರ ವಿಶೇಷ ಅಂತಂದರೆ ಕಾಯಕ ಮತ್ತು ಲೌಕಿಕ ಮತ್ತು ಪಾರಮಾರ್ಥಿಕ ಎರಡನ್ನೂ ಕೂಡಿಸ್ಬಿಡ್ತಾರೆ ಕಾಯಕ. ಬಹಳ ಅದ್ಭುತವಾದ ವಚನ ಇದು. ಉಭಯನಾಮವೆಂಬ ನಾರಿನಲ್ಲಿ ಅಂದರೆ ಯಾವುದೇ ರೀತಿ ಯಾವುದಕ್ಕೂ ನಾವು ಅಂಟ್ಕೋಬಾರ್ದು. ಇಹ ಪರ, ಲೌಕಿಕ ಅಲೌಕಿಕ ಈ ಎರಡೂ ಬಂಧನವೇ. ಲೌಕಿಕ ಬಂಧನ, ಅಲೌಕಿಕವನ್ನು ಮರೆತು ಲೌಕಿಕದಲ್ಲೇ ಬಿದ್ದರೆ ಅದು ಬಂಧನ. ಲೌಕಿಕವನ್ನು ಮರೆತು ಬರೀ ಅಲೌಕಿಕದಲ್ಲೇ ಇದ್ದರೆ ಅದು ಬಂಧನ. ಅದನ್ನು ಈಶಾವಾಸ್ಯೋಪನಿಷತ್ತು ಹೇಳುತ್ತೆ. ಯಾರೇ ಒಬ್ಬ ವ್ಯಕ್ತಿ ಅವನು ಪೂರ್ಣ ಜ್ಞಾನಿ ಆಗಬೇಕಾದ್ರೆ ಯಾವುದರ ಎರಡಕ್ಕೂ ಅಂಟ್ಕೋಬಾರ್ದು, ಎರಡನ್ನೂ ಸಮನ್ವಯ ಮಾಡಿ, ದೇಹ ಸ್ಥೂಲ ತನು ಮತ್ತು ಸೂಕ್ಷ್ಮತನು ಎರಡನ್ನೂ ಸರಿಯಾಗಿ ಸಂಸ್ಕಾರ ಕೊಡ್ತಾ ಹೋಗಬೇಕು. ಕಾರಣತನವನ್ನು ಜಾಗೃತ ಮಾಡಬೇಕು. ಯಾಕಂದರೆ ಕಾರಣತನು ಸುಷುಪ್ತಾವಸ್ಥೆಯಲ್ಲಿದೆ. ಕಾರಣತನು ಮಲ್ಕೊಂಡ್ಬಿಟ್ಟಿದೆ ಪೂರ್ಣವಾಗಿ. ನೀವು ಏನಾರು ಆಟ ಆಡ್ಕೊಳ್ಳಿ, ನನ್ನವರೆಗೂ ಬರೋ ತನಕ ನಾನು ಸುಮ್ಮನೆ ಇರ್ತೀನಿ ಅಂತ ಸುಮ್ಮನೆ ಇದ್ಬಿಟ್ಟಿದೆ. ಆದ್ದರಿಂದ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಈ ಉಭಯ ನಾಮವನ್ನು ಬಿಟ್ಟು ಅಥವಾ ಉಭಯ ನಾಮವನ್ನು ಹಿಡ್ಕೊಂಡೇ ತಿಗುಡಿನಲ್ಲಿ, ತಿಗುಡು ಅಂದರೆ ಸಿಪ್ಪೆ, ಸರ್ವಸಾರವೆಂಬ ಕಾರದ ನೀರು ಒಯ್ದು, ಆ ಚರ್ಮವನ್ನು ಹದ ಮಾಡುವಾಗ ಖಾರದ ನೀರನ್ನು ಒಯ್ತಾರೆ. ಇಲ್ಲಿ ಸರ್ವಸಾರ ಅಂತಂದರೆ ಅಧ್ಯಾತ್ಮ ಸಾಧನೆ. ಅದು ಕೂಡ ಸರ್ವಸಾರ ಅನ್ನುವಂಥ ಶಬ್ದ ಧ್ಯಾನ ಜೀವಿಗಳು ಕೂಡ ಬಳಸ್ತಾರೆ. ಸರ್ವಸಾರ ಮೆಡಿಟೇಷನ್ ಅಂತ ಓಶೋ ಪದ್ಧತಿನಲ್ಲಿ ಒಂದು ಧ್ಯಾನ ಪದ್ಧತಿನೇ ಇದೆ. ಹೀಗೆ ಅಟ್ಟೆಯನ್ನು ನಾನು ಸರಿಪಡಿಸಿ ಪಾದರಕ್ಷೆಯನ್ನು ಮಾಡಿಕೊಂಡು ನಾನು ಮಾರಾಟ ಮಾಡಲಿಕ್ಕೆ ಬಂದೆ. ನೀವು ಮಾರಾಟ ತೆಗೆದುಕೊಳ್ಳೋರು ಅದನ್ನು ತೆಗೆದುಕೊಂಡು ಉದ್ಧಾರ ಆಗರಿ, ಅದನ್ನು ಮೆಟ್ಟು ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿ. ಅಂದರೆ ತನ್ನ ಕಾಯಕವನ್ನು ಕೂಡ ಅವನು ಆಧ್ಯಾತ್ಮೀಕರಣ ಮಾಡಿರ್ತಕ್ಕಂಥದ್ದು ಚೆನ್ನಯ್ಯ. ಆ ಚೆನ್ನಯ್ಯನನ್ನು ನಾವೆಲ್ಲ ವಚನಗಳನ್ನೂ ಅರ್ಥ ಮಾಡಿಕೊಂಡು ಧನ್ಯರಾಗೋಣ. ಯಾಕೆಂದರೆ ವಚನ ಸಾಹಿತ್ಯವನ್ನು ಬಿಟ್ಟ ಚೆನ್ನಯ್ಯ ಕೇವಲ ಪುರಾಣದ ಚೆನ್ನಯ್ಯನಾಗ್ತಾನೆ, ಹರಿಹರನ ಚೆನ್ನಯ್ಯನಾಗ್ತಾನೆ. ವಚನ ಸಾಹಿತ್ಯದ ಆಧಾರದ ಮೇಲೆ, ಶರಣರ ಆಧಾರದ ಮೇಲೆ ನಾವು ಅರ್ಥ ಮಾಡ್ಕೊಂಡಿದ್ದೆ ಆದರೆ ನಾವು ಕೂಡ ಅದನ್ನು ಅನುಸರಣೆ ಮಾಡಲಿಕ್ಕೆ ಬರ್ತದೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.